ಎಲ್ರಿಗೂ ನಮಸ್ಕಾರ. ಶ್ರೀ ಗುರುಸುಧೀಂದ್ರ ಕಾಲೇಜಿನ ಬಿಕಾಂ ಡಿಪಾರ್ಟ್ಮೆಂಟ್ ನ ವತಿಯಿಂದ ವಿಶೇಷವಾದಂತಹ ಫುಡ್ ಫೆಸ್ಟ್ ಒಂದನ್ನು ಇವತ್ತು ಆಯೋಜನೆ ಮಾಡಲಾಗಿದೆ. ಯಾವೆಲ್ಲ ರೀತಿಯ ತಿನಿಸುಗಳನ್ನ ವಿಶೇಷವಾದಂತಹ ತಿನಿಸುಗಳು ನಮಗೆ ಕಾಣ ಸಿಗ್ತವೆ ನೋಡೋಣ ಬನ್ನಿ. ಈ ಒಂದು ಫುಡ್ ಫೆಸ್ಟ್ ನ ಆಯೋಜಕರಾದಂತಹ ಕೋಆರ್ಡಿನೇಟರ್ ಆಗಿರುವಂತಹ ನಿಖಿತಾ ಮ್ಯಾಮ್ ಅವರು ಇವತ್ತು ಈಗ ನಮ್ಮ ಜೊತೆಗಿದ್ದಾರೆ. ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿದೆ ಕೇಳೋಣ ಬನ್ನಿ. ಮ್ಯಾಮ್ ನಮಸ್ಕಾರ. ಯಶಸ್ವಿಯಾಗಿ ಫುಡ್ ಫೆಸ್ಟ್ ನಡೀತಾ ಇದೆ, ಏನ್ ಅನ್ಸುತ್ತೆ ಮ್ಯಾಮ್ ನಿಮ್ಗೆ? ಸೊ ನಾವು ಬಿಕಾಂ ಡಿಪಾರ್ಟ್ಮೆಂಟ್ ಇಂದ ಫಸ್ಟ್ ಟೈಮ್ ಫುಡ್ ಫೆಸ್ಟ್ ಅರೇಂಜ್ ಮಾಡ್ತಿದ್ದೀವಿ. ಸೊ ಅನ್ಕೊಂಡಕ್ಕಿಂತ ಜಾಸ್ತಿನೇ ಸಕ್ಸಸ್ಫುಲ್ ಆಗ್ತಾ ಇದೆ. ಅಂಡ್ ಸ್ಟೂಡೆಂಟ್ಸ್ ಕ್ಲಾಸ್ ಅಲ್ಲಿ ಏನು ಕಲ್ತಿದ್ದಾರೆ ಅದನ್ನ ಇವಾಗ ಪ್ರಾಕ್ಟಿಕಲ್ ಆಗಿ ಅಪ್ಲೈ ಮಾಡ್ತಿದ್ದಾರೆ. ಸೊ ವಿ ಆರ್ ಹ್ಯಾಪಿ ಅಬೌಟ್. ಥ್ಯಾಂಕ್ ಯು ಮ್ಯಾಮ್. ಶ್ರೀ ಗುರುಸುಧೀಂದ್ರ ಕಾಲೇಜಿನ ಬಿಕಾಂ ವಿಭಾಗದ ಉಪಪ್ರಾಂಶುಪಾಲರಾದಂತಹ ಪಣಿಯಪ್ಪ ಹೆಬ್ಬಾರ್ ಸರ್ ಇವರು ಈಗ ನಮ್ಮ ಜೊತೆಗಿದ್ದಾರೆ. ಅವರ ಜೊತೆ ಮಾತಾಡೋಣ ಬನ್ನಿ. ಸರ್, ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಡೀತಾ ಇದೆ. ಈ ಕಾರ್ಯಕ್ರಮದ ಉದ್ದೇಶ ಏನು ಮತ್ತು ಅಭಿಪ್ರಾಯ ಏನು ಅಂತ ನೀವು ಹಂಚ್ಕೊಳ್ಳೋದಾದ್ರೆ? ಎಲ್ರಿಗೂ ನಮಸ್ಕಾರ. ಉದ್ದೇಶ ಏನು ಅಂತ ಹೇಳಿದ್ರೆ, ನಾವು ಕ್ಲಾಸ್ ಅಲ್ಲಿ ಥಿಯರಿಟಿಕಲಿ ನಾವೆಲ್ಲ ಕಾನ್ಸೆಪ್ಟ್ ಹೇಳ್ತೇವೆ ಮಕ್ಕಳಿಗೆ. ಫ್ರಾಂಚೈಸಿ ಅಂದ್ರೆ ಏನು, ಮಾರ್ಕೆಟಿಂಗ್ ಅಂತ ಸಬ್ಜೆಕ್ಟ್ ಅಲ್ಲಿ ಬರ್ತದೆ ಅದು. ಅದೇ ತರ ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು, ಸೇಲ್ಸ್ ರೆವೆನ್ಯೂ ಅದ್ರ ಬಗ್ಗೆ ಎಲ್ಲ ಹೇಳ್ತೇವೆ. ಸೊ ಒಂದು ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಕೊಡುವ ಅಂತ ಹೇಳಿ ನಾವು ಇದೊಂದು ಕಾನ್ಸೆಪ್ಟ್ ನ ಇಂಟ್ರೊಡ್ಯೂಸ್ ಮಾಡಿದ್ವಿ. ಸೊ ಬಿಕಾಸ್ ಸೆಕೆಂಡ್ ಇಯರ್ ಏದವ್ರು ಇನಿಷಿಯೇಟಿವ್ ತಗೊಂಡ್ರು, ಪ್ರೋಗ್ರಾಮ್ ಮಾಡಿದ್ರು. ಸೊ ಉದ್ದೇಶ ಅಷ್ಟೇ, ಏನೇ ಥಿಯರಿಟಿಕಲ್ ನಾವು ಕಲ್ತರು ಅದ್ರ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಇಲ್ಲದೆ ಇದ್ರೆ ಮಕ್ಕಳಿಗೆ ಅದ್ರ ನಾಲೆಜ್ ಅದೇನು ಅಂತ ಅರ್ಥ ಆಗುದಿಲ್ಲ, ಕಾನ್ಸೆಪ್ಟ್ ಅರ್ಥ ಆಗುದಿಲ್ಲ. ಸೊ ಆ ಉದ್ದೇಶದಿಂದ ಕಾನ್ಸೆಪ್ಟ್ ನ ಕ್ಲಿಯರ್ ಆಗಿ ಅರ್ಥ ಮಾಡಿಸ್ಬೇಕು. ನಾವು ಥಿಯರಿ ಏನ್ ಕಲಿಸ್ತೀವಿ ಕ್ಲಾಸ್ ಅಲ್ಲಿ ಅದು ಕಾನ್ಸೆಪ್ಟ್ ಅರ್ಥ ಮಾಡಿಸ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ಈಗ ಒಂದು ಕಾನ್ಸೆಪ್ಟ್ ನ ಇಂಟ್ರೊಡ್ಯೂಸ್ ಮಾಡಿದೀವಿ. ಇನಿಷಿಯಲಿ ಅದು ನಮ್ ಫಸ್ಟ್ ಗೆ ಸ್ವಲ್ಪ ಆಲೋಚನೆ ಇತ್ತು, ಯಾವ ತರ ಆಗ್ಬೋದು, ಸಕ್ಸಸ್ ಆಗ್ಬೋದಾ ಇಲ್ವಾ ಅಂತೇಳಿ. ಬಟ್ ಇವತ್ತು ಈ ಫುಡ್ ಫೆಸ್ಟಿವಲ್ ನೋಡಿದ್ರೆ ತುಂಬಾ ಖುಷಿ ಅನಿಸ್ತಾ ಇದೆ, ತುಂಬಾ ರೆಸ್ಪಾನ್ಸ್ ಸಿಗ್ತಾ ಇದೆ. ಇವನ್ ಎಲ್ಲಾ ಕಡೆಯಿಂದ ಸ್ಟೂಡೆಂಟ್ಸ್ ಬರ್ತಿದ್ದಾರೆ, ಪರ್ಚೇಸ್ ಆಗ್ತಿದೆ. ಇವನ್ ಯಾರು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅವರಿಗೂ ಲಾಭಾಂಶ ಸಿಗ್ತಾ ಇದೆ ಅನ್ನೋದು ಒಂದು ಖುಷಿ ಅನಿಸ್ತಾ ಇದೆ. ಫುಡ್ ಫೆಸ್ಟ್ ಅಲ್ಲಿ ಭಾಗವಹಿಸ್ತಾ ಇರುವಂತಹ ವಿದ್ಯಾರ್ಥಿಗಳು ಮಾತಾಡ್ಸೋಣ ಬನ್ನಿ. ಹೇಗೆ ಅನ್ಸ್ತಾ ಇದೆ ಕಾರ್ಯಕ್ರಮ? ಎಷ್ಟು ಸೇಲ್ ಆಗ್ತಾ ಇದೆ? ಏನ್ ಅನ್ಸ್ತಾ ಇದೆ? ತುಂಬಾ ಒಳ್ಳೆ ಅನಿಸ್ತಾ ಇದೆ, ಒಳ್ಳೆ ಸೇಲ್ ಆಗ್ತಿದೆ. ಪ್ರಾಕ್ಟಿಕಲ್ ಆಗಿ ಸೇರಿರುತ್ತೆ ಕ್ಲಾಸ್ ಅಲ್ಲಿ. ಈಗ ಮಾಡ್ಬೇಕಿದ್ರೆ ಒಳ್ಳೆ ಆಗ್ತದೆ. ಮುಂದೆ ಮಾಡ್ಬೇಕಾದ್ರೆ ಏನೇನ್ ಮಾಡ್ಬೇಕಂತ ಗೊತ್ತಾಗ್ತಿದೆ. ಜನರು ಹೇಗೆ ಸಪೋರ್ಟ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು. ಶ್ರೀ ಗುರುಸುಧೀಂದ್ರ ಕಾಲೇಜಿನ ಉಪನ್ಯಾಸಕರಾದಂತಹ ಆನಂದ್ ಸರ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಫುಡ್ ಫೆಸ್ಟ್ ಬಗ್ಗೆ ಅವರ ಅಭಿಪ್ರಾಯ ಏನು ಅನ್ನೋದನ್ನು ಕೇಳೋಣ ಬನ್ನಿ. ಸರ್ ನಮಸ್ಕಾರ. ಅದ್ಭುತವಾಗಿ ಫುಡ್ ಫೆಸ್ಟ್ ನಡೀತಾ ಇದೆ, ಏನ್ ಅನ್ಸುತ್ತೆ ಸರ್ ನಿಮ್ಗೆ? ಬಿಕಾಂ ವಿಭಾಗದಿಂದ ನಡೀತಾ ಇರುವಂತಹ ಈ ಒಂದು ಫುಡ್ ಫೆಸ್ಟಿವಲ್ ಎನ್ನುವಂತ ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತಾ ಇದೆ. ಮಕ್ಕಳೆಲ್ಲ ಏನು ಪ್ರಾಯೋಗಿಕವಾಗಿ ಉದ್ಯಮಿಗಳಾಗಬೇಕು ಎನ್ನುವಂತ ಕನಸು ಕಂಡಿದ್ದಾರೆ. ಅದು ಇಲ್ಲಿ ಸ್ವಲ್ಪ ಕಾರ್ಯಗತ ಆಗ್ತಾ ಇದೆ ಅಂತ ನನ್ನ ಅಭಿಪ್ರಾಯ. ಎಲ್ಲರೂ ಒಳ್ಳೊಳ್ಳೆ ತಿಂಡಿಗಳನ್ನ ಮಾಡಿದ್ದಾರೆ. ನಾನು ಗೋಬಿ ಹಾಗೆ ಮತ್ತೆ ಜ್ಯೂಸು ಇವನ್ನೆಲ್ಲ ಕೊಂಡ್ಕೊಂಡು ಅದರ ಟೇಸ್ಟ್ ಅನ್ನ ಸವಿದಿದ್ದೇನೆ. ಒಳ್ಳೆ ಇದೆ ಇವರ ಕಾರ್ಯಕ್ರಮ ಅತ್ಯುತ್ತಮವಾದದ್ದು. ಹಾಗೆ ಈ ಕಾರ್ಯಕ್ರಮ ಮಾಡಿದಂತ ಏನು ಕಾಲೇಜಿನ ಪ್ರಾಂಶುಪಾಲರು, ಉಪಪ್ರಾಂಶುಪಾಲರು ಹಾಗೆ ಕೋಆರ್ಡಿನೇಟರ್ಗೆ ನಾನು ಒಂದು ಧನ್ಯವಾದ ಹೇಳ್ತೀನಿ. ಯಾಕೆಂದ್ರೆ ಮಕ್ಕಳಿಗೆ ಪ್ರಾಯೋಗಿಕ ಜ್ಞಾನ ಇರಬೇಕಾದದ್ದು ಅಗತ್ಯವಾದದ್ದು. ಆ ಅಗತ್ಯತೆ ಇಲ್ಲಿ ಕಂಡು ಬರ್ತವೆ. ಮಕ್ಕಳಲ್ಲಿ ಒಂದು ವ್ಯಾಪಾರಿ ಮನೋಭಾವ ಇದೆ, ಅದರಲ್ಲೂ ಬಿಕಾಂ ಮಕ್ಕಳಲ್ಲಿ ಇದೆ ಅಂತ ನಮಗೆ ಗೋಚರಿಸ್ತವೆ. ಥ್ಯಾಂಕ್ ಯು ಸರ್.